ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ವರ್ಟಿಂಗ್ ಮತ್ತು ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ಆಂಪ್ಲಿಫೈಯರ್ಸ್ ಅಂತ ಬಂದಾಗ ನಾವು ಒಪ್ಯಾಂಪ್ಸ್ನ ಯೂಸ್ ಮಾಡ್ತೀವಿ. ಒಪ್ಯಾಂಪ್ಸ್ ಅಂದ್ರೇನು? ಆಪರೇಷನಲ್ ಆಂಪ್ಲಿಫೈಯರ್ಸ್. ಸೊ ಅದನ್ನು ಹೇಗೆ ಡಿಸ್ಕ್ರೈಬ್ ಮಾಡೋದು? ಸಣ್ಣ ಬ್ಲಾಕ್ ಡಯಾಗ್ರಾಮ್ನ ನೋಡ್ತಾ ಹೋದರೆ, ಸೊ ಇದು ಪ್ಲಸ್, ಇದು ಮೈನಸ್. ಸೊ ಇದನ್ನ ಏನಂತ ಕರಿತೀವಿ? ಈ ಟರ್ಮಿನಲ್ ಮೈನಸ್ ಇರುವಂತಹ ಟರ್ಮಿನಲ್ನ ನಾವು ಇನ್ವರ್ಟಿಂಗ್ ಟರ್ಮಿನಲ್. ನೆಕ್ಸ್ಟ್ ಪಾಸಿಟಿವ್ ಇರುವಂತಹ ಇನ್ಪುಟ್ ಟರ್ಮಿನಲ್ನ ನಾವೇನಂತ ಕರಿತೀವಿ? ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಅಂತ ಕರಿತೀವಿ. ಸೊ ಈ ಇನ್ವರ್ಟಿಂಗಿಗೂ ನಾನ್ ಇನ್ವರ್ಟಿಂಗಿಗೂ ಡಿಫರೆನ್ಸ್ ಏನು? ಸೊ ಫಸ್ಟ್ ನೋಡ್ತಾ ಹೋದ್ರೆ ಇನ್ವರ್ಟಿಂಗ್ ಟರ್ಮಿನಲ್ನ ನೋಡ್ತಾ ಹೋಗೋಣ. ಇನ್ವರ್ಟಿಂಗ್ ಟರ್ಮಿನಲ್ ಇಲ್ಲೇನಾಗುತ್ತೆ ಅಂತಂದ್ರೆ, ನೀವೊಂದು ಮಾಮೂಲಿ ಒಂದು ಆಸಿಲೇಷನ್ ಅಥವಾ ಒಂದು ಸಿಗ್ನಲ್ ಅನ್ನ ನೀವು ಟ್ರಾನ್ಸ್ಫರ್ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. ಯಾವ್ದಿದು? ವೋಲ್ಟೇಜ್, ಇನ್ಪುಟ್ ವೋಲ್ಟೇಜ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ದೀನಿ, ಯಾವುದೋ ಒಂದು ಸಿಗ್ನಲ್. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ, ನೀವೇನಾದ್ರೂ ಮಧ್ಯದಲ್ಲಿ ಇನ್ವರ್ಟಿಂಗ್ ಒಪ್ಯಾಂಪ್ನ ಇಟ್ಟಿದ್ದೀರಾ ಅಂತ ಅನ್ಕೊಳ್ಳಿ. ಇನ್ವರ್ಟಿಂಗ್ ಆಪರೇಷನಲ್ ಆಂಪ್ಲಿಫೈಯರ್ನ ಇಟ್ಟಾಗ ಇದು ಏನ್ ಮಾಡುತ್ತೆ? ಇನ್ಪುಟ್ ಅನ್ನ ತಗೊಂಡು ಔಟ್ಪುಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಹೇಗೆ ಅಂತ ಅಂದ್ರೆ, ಮೊದಲಿಗೆ ಆ ಸಿಗ್ನಲ್ ಅನ್ನ ಆಂಪ್ಲಿಫೈ ಅಂತ ಅಂದ್ರೆ ಜಾಸ್ತಿ ಮಾಡುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದ್ರೆ ಇನ್ವರ್ಟ್. ಆ ಸಿಗ್ನಲ್ ಏನಾಗುತ್ತೆ? ಇನ್ವರ್ಟ್. ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಹೇಗಿತ್ತು? ಪಾಸಿಟಿವ್ ಹಾಫ್ ಸೈಕಲ್ ಅಲ್ಲಿ ಇತ್ತು. ಇಲ್ಲೇನಾಯ್ತು? ನೆಗೆಟಿವ್ ಹಾಫ್ ಸೈಕಲ್ ಅಲ್ಲಿ ಇತ್ತು. ನೆಕ್ಸ್ಟ್ ಏನಾಯ್ತು ಅಂತಂದ್ರೆ, ಇಲ್ಲಿ ಮ್ಯಾಕ್ಸಿಮಮ್ ಏನಿದೆ ಅದು ಕೂಡ ಜಾಸ್ತಿ ಆಯ್ತು. ನೆಕ್ಸ್ಟ್ ಮಿನಿಮಮ್ ಏನಿದೆ ಅದು ಕೂಡ ಜಾಸ್ತಿ ಆಯ್ತು. ಸೊ ಏನಾಗುತ್ತೆ ಅಂತ ಅಂದ್ರೆ, ಆಂಪ್ಲಿಫೈ ಆಗುತ್ತೆ ನಮ್ಮ ಸಿಗ್ನಲ್, ಆದ್ರೆ ಏನಾಗುತ್ತೆ ಅಂತ ಅಂದ್ರೆ ಇನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ನಾನ್ ಇನ್ವರ್ಟಿಂಗ್ ಸಿಗ್ನಲ್ ಅಲ್ಲಿ ಏನಾಗುತ್ತೆ? ಇಲ್ಲೇನಾದ್ರೂ ನಾನು ನಾನ್ ಇನ್ವರ್ಟಿಂಗ್ ಆಪರೇಷನಲ್ ಆಂಪ್ಲಿಫೈಯರ್ನ ಯೂಸ್ ಮಾಡಿದ್ರೆ, ನಾನ್ ಇನ್ವರ್ಟಿಂಗ್ನ, ಅವಾಗ ಏನಾಗುತ್ತೆ ಅಂತ ಅಂದ್ರೆ, ನಾನು ಕೊಟ್ಟಿರುವಂತಹ ಇನ್ಪುಟ್ ಸಿಗ್ನಲ್ ಆಂಪ್ಲಿಫೈ ಆಗುತ್ತೆ ಅಂತ ಅಂದ್ರೆ ಅದರ ವೋಲ್ಟೇಜ್ ಮ್ಯಾಕ್ಸಿಮಮ್ ಇರ್ಬೋದು ಅಥವಾ ಮಿನಿಮಮ್, ಎರಡೂ ಕೂಡ ಜಾಸ್ತಿ ಆಗುತ್ತೆ. ಆದ್ರೆ ಏನಾಗುತ್ತೆ ಅಂತಂದ್ರೆ, ಸೇಮ್ ನಾನು ಏನು ಇನ್ಪುಟ್ ಅನ್ನ ಕೊಟ್ಟಿರ್ತೀನಿ ಅದೇ ಪಾಸಿಟಿವ್ ಸೈಕಲ್ ಅಲ್ಲಿ ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ, ನೆಕ್ಸ್ಟ್ ನೆಗೆಟಿವ್ ಸೈಕಲ್ ಅಲ್ಲಿ ನೆಗೆಟಿವ್ ಡೈರೆಕ್ಷನ್ ಅಲ್ಲಿ ಬರ್ತಾ ಹೋಗುತ್ತೆ. ಸೊ ಇವಾಗ ಏನ ಅರ್ಥ ಮಾಡ್ಕೊಂಡ್ವಿ? ಇನ್ವರ್ಟಿಂಗ್ ಮತ್ತೆ ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ಸ್ ಬಗ್ಗೆ ಬೇಸಿಕ್ ಆಗಿ ನೋಡ್ತಾ ಹೋದ್ವಿ. ಸೊ ಇವಾಗ ಏನ್ ಮಾಡೋಣ ಅಂತಂದ್ರೆ, ಇನ್ವರ್ಟಿಂಗ್ ಆಂಪ್ಲಿಫೈಯರ್ನ ಸರ್ಕ್ಯೂಟ್ ಡಯಾಗ್ರಾಮ್ನ ನೋಡೋಣ. ಸೊ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಸರ್ಕ್ಯೂಟ್. ಸೊ ಸರ್ಕ್ಯೂಟ್ನ ನೋಡ್ತಾ ಹೋದಾಗ ಮೊದಲಿಗೆ ನಮಗೆ ಏನ್ ನೋಡ್ತೀವಿ ಅಂತ ಅಂದ್ರೆ, ಮೊದಲಿಗೆ ಒಂದು ಒಪ್ಯಾಂಪ್ನ ಬರೀಬೇಕು. ಒಪ್ಯಾಂಪ್ ಅಂದ್ರೆ ಆಪರೇಷನಲ್ ಆಂಪ್ಲಿಫೈಯರ್ ಪ್ಲಸ್ ಮೈನಸ್. ನೆಕ್ಸ್ಟ್ ಇದರಿಂದ ಏನ್ ಬರುತ್ತೆ? ಔಟ್ಪುಟ್ನ ನಾನು V0 ಅಂತ ಕರಿತೀನಿ. ಸೊ ನೆಕ್ಸ್ಟ್ ಇದಕ್ಕೆ ಒಂದು ಇನ್ಪುಟ್ ಬೇಕು. ಸೊ ನಾನೇನ್ ಮಾಡ್ತೀನಿ? ಆ ಇನ್ಪುಟ್ ಅನ್ನ ಮೊದಲಿಗೆ ಗ್ರೌಂಡ್ ಮಾಡಿರ್ತೀನಿ. ಏನು? Vin, ವೋಲ್ಟೇಜ್ ಇನ್ಪುಟ್. ಸೊ ವೋಲ್ಟೇಜ್ ಇನ್ಪುಟ್ ಅನ್ನ ನಾನು ರೆಸಿಸ್ಟೆನ್ಸ್ ಅನ್ನು ಕೂಡ ಯೂಸ್ ಮಾಡ್ಕೊಂಡು, ಆ ರೆಸಿಸ್ಟೆನ್ಸ್ ಹೆಸರೇನು? R1. ಅದನ್ನ ಯೂಸ್ ಮಾಡ್ಕೊಂಡು ಕರೆಂಟ್ ಯಾವ್ದು ಫ್ಲೋ ಆಗುತ್ತೆ? ಈ R1 ಹತ್ರ I1 ಫ್ಲೋ ಆಗ್ತಾ ಹೋಗುತ್ತೆ. ಸೊ ನಾನು ಇನ್ಪುಟ್ ಆಗಿ ಕೊಡ್ತೀನಿ. ಸೊ ಈ ಇನ್ಪುಟ್ ಅನ್ನ ತೆಗೆದುಕೊಂಡು ನಾನೇನ್ ಮಾಡ್ತೀನಿ ಅಂತ ಅಂದ್ರೆ, ಇನ್ನೊಂದು IF ನ ಯೂಸ್ ಮಾಡಿಕೊಂಡು RF ಅಂತ ಅಂದ್ರೆ ರೆಸಿಸ್ಟೆನ್ಸ್ ಅನ್ನು ಕೂಡ ಯೂಸ್ ಮಾಡಿಕೊಂಡು ಮತ್ತೆ ಔಟ್ಪುಟ್ಗೆ ಡೈರೆಕ್ಟ್ ಆಗಿ ನಾನು ಕೊಡ್ತಾ ಬರ್ತೀನಿ. ನೆಕ್ಸ್ಟ್ ಈ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಇದೆ, ಈ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ನ ನಾನು ಯೂಸ್ ಮಾಡಲ್ಲ. ಸೊ ಏನ್ ಮಾಡ್ತೀನಿ? ಗ್ರೌಂಡ್ ಮಾಡ್ತೀನಿ. ಸೊ ಗ್ರೌಂಡ್. ಸೊ ಇದನ್ನ V ಪ್ಲಸ್ ಈ ಟರ್ಮಿನಲ್. ನೆಕ್ಸ್ಟ್ ಇದೇನಿದೆ ಇದು V ಮೈನಸ್. ನೆಕ್ಸ್ಟ್ ಇದನ್ನ ಏನ್ ಮಾಡ್ತೀನಿ ಅಂತಂದ್ರೆ, ಇದರಲ್ಲಿ ಅಪ್ಲೈ KCL. ನಾನೇನ್ ಮಾಡ್ತೀನಿ? ಅಪ್ಲೈ KCL ನಾನು ಸರ್ಕ್ಯೂಟ್ ಅಲ್ಲಿ ಅಪ್ಲೈ ಮಾಡ್ತಾ ಹೋಗ್ತೀನಿ. KCL ಯಾವ ನೋಡಿಗೆ? ಈ ನೋಡಿಗೆ, ಇಲ್ಲಿರುವಂತಹ ನೋಡಿಗೆ ಅಪ್ಲೈ ಮಾಡ್ತಾ ಹೋಗ್ತೀನಿ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ, I1 ಏನು ನಾನು ಇಲ್ಲಿ ಕಳಿಸ್ತಿದ್ದೀನಲ್ಲ ಇನ್ಪುಟ್ ಆಗಿ, I1 ಈಸ್ ಈಕ್ವಲ್ ಟು IF. ಎರಡು ಕರೆಂಟ್ ಕೂಡ ಈಕ್ವಲ್ ಆಗ್ತಾ ಹೋಗುತ್ತೆ. In ಈಸ್ ಈಕ್ವಲ್ ಟು IF. ಸೊ ಐನ ನಾನು ಹೇಗೆ ಬರಿಬೋದು? V/R ಅಂತ ಬರಿಬೋದು. ಸೊ ಯಾವ ಎರಡು ವಿಗಳ ಮಧ್ಯೆ ಬರ್ತೈತೆ? Vin ಮತ್ತೆ V ಮೈನಸ್. ಸೊ Vin ಮೈನಸ್ V ಮೈನಸ್ ಡಿವೈಡೆಡ್ ಬೈ R1. ರೆಸಿಸ್ಟೆನ್ಸ್ ಯಾವುದು? R1. I1ಗೆ ರೆಸಿಸ್ಟೆನ್ಸ್ R1. ನೆಕ್ಸ್ಟ್ ಈಕ್ವಲ್ ಟು, ನೆಕ್ಸ್ಟ್ ಈ ಏನು IF ಇದೆ, IF ಯಾವ್ದ್ರ ಮಧ್ಯೆ ಇದೆ? IF. ಸೊ V ಮೈನಸ್
ಮತ್ತೆ ವಿ ನಾಟ್, ವಿ ಮೈನಸ್ ಮತ್ತೆ ವಿ ನಾಟ್ ಮಧ್ಯ. ಸೊ ಈ ಸರ್ಕ್ಯೂಟ್ನ ನೋಡ್ತಾ ಹೋದ್ರೆ ವಿ ಮೈನಸ್ ಮತ್ತೆ ವಿ ನಾಟ್ನ ಮಧ್ಯ ನಮಗೆ ಐ ಎಫ್ ಬನ್ನಿ. ಸೊ ವಿ ಮೈನಸ್ ಮೈನಸ್ ವಿ ನಾಟ್ ಬೈ ಆರ್ ಎಫ್. ಯಾವುದು ರೆಸಿಸ್ಟೆನ್ಸ್ ಯೂಸ್ ಮಾಡ್ತಾ ಇರೋದು? ಆರ್ ಎಫ್. ಸೊ ಇಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ವಿ ಮೈನಸ್ ಇಸ್ ಈಕ್ವಲ್ ಟು ವಿ ಪ್ಲಸ್ ಇಸ್ ಈಕ್ವಲ್ ಟು 0 ಅಂತ ಬರಿತೀವಿ. ಏನೋ ವಿ ಮೈನಸ್ ಇಸ್ ಈಕ್ವಲ್ ಟು ವಿ ಪ್ಲಸ್ ಇಸ್ ಈಕ್ವಲ್ ಟು 0. ಯಾಕೆ ಅಂತ ಅಂದ್ರೆ ಒಂದನ್ನು ನೋಡಿ, ವಿ ಪ್ಲಸ್ ಏನಿದೆ, ವಿ ಪ್ಲಸ್ ಏನಾಗಿದೆ? ಗ್ರೌಂಡ್ ಆಗಿದೆ. ಸೊ ವಿ ಪ್ಲಸ್ ಗ್ರೌಂಡ್ ಆಗಿರೋದ್ರಿಂದ ವಿ ಪ್ಲಸ್ ನ ವ್ಯಾಲ್ಯೂ ಏನಾಯ್ತು? 0. ವಿ ಪ್ಲಸ್ ನ ವ್ಯಾಲ್ಯೂ ಏನಾಯ್ತು? 0. ಸೊ ವಿ ಪ್ಲಸ್ ವ್ಯಾಲ್ಯೂ 0 ಆಯ್ತಪ್ಪ. ವಿ ಮೈನಸ್ ವ್ಯಾಲ್ಯೂ ಏನಕ್ಕೆ 0 ಆಯ್ತು ಅಂತಂದ್ರೆ ಬೈ ವರ್ಚುವಲ್ ಗ್ರೌಂಡ್ ಕಾನ್ಸೆಪ್ಟ್. ಸೊ ನಾವೇನ್ ಮಾಡ್ತಾ ಇದೀವಿ ಇಲ್ಲಿ? ಬೈ ವರ್ಚುವಲ್ ಗ್ರೌಂಡ್ ಕಾನ್ಸೆಪ್ಟ್. ವರ್ಚುವಲ್ ಗ್ರೌಂಡ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ತಿರೋದ್ರಿಂದ ನಮಗೆ ಎರಡು ಇನ್ಪುಟ್ಗಳನ್ನ ನಾನು ಏನು ಇಲ್ಲಿ ಪ್ಲಸ್ ಮತ್ತೆ ಮೈನಸ್ ಎರಡಕ್ಕೂ ಕೊಡ್ತಾ ಇದ್ದೀನಿ, ಅವೆರಡನ್ನು ಕೂಡ ನಾನು ಈಕ್ವಲ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಅದರಿಂದ ವಿ ಪ್ಲಸ್ 0 ಆಗಿರೋದ್ರಿಂದ ವಿ ಮೈನಸ್ ಕೂಡ 0 ಆಯಿತು. ಸೊ ಈ ನಮ್ಮ ಈಕ್ವೇಶನ್ ಅನ್ನ ಕಂಟಿನ್ಯೂ ಮಾಡೋಣ. ಸೊ ಏನಾಯ್ತು? ವಿ ಮೈನಸ್ ಮತ್ತೆ ವಿ ಪ್ಲಸ್ ಎರಡೂ ಕೂಡ 0 ಆಯಿತು. ಇನ್ನು ಉಳಿದಿರುವಂಥದ್ದೇನು? ವಿ ಇನ್ ಬೈ ಆರ್ ಒನ್ ಇಸ್ ಈಕ್ವಲ್ ಟು ಮೈನಸ್ ವಿ ನಾಟ್ ಬೈ ಆರ್ ಎಫ್. ಸೊ ಇದನ್ನ ರೀಅರೇಂಜ್ ಮಾಡಿ ಹೇಗೆ ಬರಿಬೋದು? ಔಟ್ಪುಟ್ ವೋಲ್ಟೇಜ್ ಬೇಕು ಅಂದರೆ ವಿ ನಾಟ್ ಈಸ್ ಈಕ್ವಲ್ ಟು ಮೈನಸ್ ಆರ್ ಎಫ್ ಬೈ ಆರ್ ಒನ್ ಇಂಟು ವಿ ಇನ್. ಸೊ ಈ ಥರ ನಾನು ಬರಿತಾ ಹೋಗ್ಬೋದು. ಸೊ ನನಗೇನು ಸಿಕ್ತು? ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಸರ್ಕ್ಯೂಟಿನ ಔಟ್ಪುಟ್ ವೋಲ್ಟೇಜ್ ಸಿಕ್ತು. ನೆಕ್ಸ್ಟ್ ಯಾವುದನ್ನು ಮಾಡ್ತಾ ಹೋಗೋಣ? ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಸರ್ಕ್ಯೂಟ್, ಇದನ್ನ ನೋಡ್ತಾ ಹೋಗೋಣ. ಸೊ ಏನಾಗುತ್ತೆ ಅಂತಂದ್ರೆ ಸ್ಟಾರ್ಟಿಂಗ್ ಒಂದು ಆಪ್ ಆಂಪ್ ಬರುತ್ತೆ, ಮೈನಸ್ ಪ್ಲಸ್, ಅದನ್ನು ನಾನು ಔಟ್ಪುಟ್ ವಿ ನಾಟ್ಗೆ ಕನೆಕ್ಟ್ ಮಾಡಿರ್ತೀನಿ. ನೆಕ್ಸ್ಟ್ ಇಲ್ಲಿಂದ ಈ ಇನ್ಪುಟ್ ಇಂದ ನಾನೇನ್ ಮಾಡ್ತೀನಿ? ಒಂದು ರೆಸಿಸ್ಟೆನ್ಸ್ ಅನ್ನ ಕನೆಕ್ಟ್ ಮಾಡ್ತೀನಿ, ಆರ್ ಎಫ್. ನೆಕ್ಸ್ಟ್ ಸೊ ಆರ್ ಒನ್. ಸೊ ಸೇಮ್ ಹಿಂದಿನ ಡಯಾಗ್ರಾಮ್ ತರ ಆರ್ ಒನ್ ಅನ್ನ ಕನೆಕ್ಟ್ ಮಾಡ್ತೀನಿ. ಯಾವುದೇ ವೋಲ್ಟೇಜ್ ಇನ್ಪುಟ್ ಅನ್ನ ನಾನು ಕೊಡ್ತಾ ಹೋಗಲ್ಲ. ಸೊ ಇದೇನಾಯ್ತು? ವಿ ಮೈನಸ್. ನೆಕ್ಸ್ಟ್ ಇದು ವಿ ಪ್ಲಸ್. ಸೊ ವಿ ಪ್ಲಸ್ ಅನ್ನ ನಾನು ಇನ್ಪುಟ್ ಅಂದ್ರೆ ನಾನ್ ಇನ್ವರ್ಟಿಂಗ್ ನಾನು ಇನ್ಪುಟ್ ಕೊಡ್ಬೇಕಲ್ವಾ, ವೋಲ್ಟೇಜ್ ಇನ್ಪುಟ್. ಸೊ ವಿ ಇನ್ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ಗೆ ನಾನು ಇನ್ಪುಟ್ ಅನ್ನ ಕೊಟ್ಟಿದ್ದೀನಿ, ಮತ್ತೆ ಆ ನಾನ್ ಇನ್ವರ್ಟಿಂಗ್ ಅನ್ನ ನಾನು ಗ್ರೌಂಡ್ ಮಾಡಿದ್ದೀನಿ. ಸೊ ಗ್ರೌಂಡ್ ಮಾಡಾಯ್ತು ಅಂತ ಅಂದ್ರೆ ವಿ ಇನ್ ವ್ಯಾಲ್ಯೂ ಏನಾಯ್ತು? 0. ಸೊ ಈ ಏನು ಸರ್ಕ್ಯೂಟ್ ಇದೆ, ಈ ಬ್ಲೂ ಸೈಡ್ ಅಲ್ಲಿ ಬರ್ದಿರುವಂತ ಸರ್ಕ್ಯೂಟ್ ನ ನಾನು ರೀಡ್ರಾ ಮಾಡ್ತೀನಿ. ಸೊ ವಿ ನಾಟ್ ಔಟ್ಪುಟ್. ನೆಕ್ಸ್ಟ್ ವಿ ನಾಟ್ ಯಾವ್ದು ಕನೆಕ್ಟ್ ಆಗಿದೆ? ಆರ್ ಎಫ್. ನೆಕ್ಸ್ಟ್ ಆರ್ ಎಫ್ ಯಾವ್ದು ಕನೆಕ್ಟ್ ಆಗಿದೆ? ವಿ ಮೈನಸ್. ಸೊ ವಿ ಮೈನಸ್ ಇಲ್ಲಿದೆ. ನೆಕ್ಸ್ಟ್ ವಿ ಮೈನಸ್ ಇಂದ ಎಲ್ಲಿ ಕನೆಕ್ಟ್ ಆಗಿದೆ? ಆರ್ ಒನ್. ಸೊ ಆರ್ ಒನ್ ಎಲ್ಲಿ ಕನೆಕ್ಟ್ ಆಗಿದೆ? ಗ್ರೌಂಡ್ಗೆ ಕನೆಕ್ಟ್ ಆಗಿದೆ. ಸೊ ಇವಾಗ ನಾವೇನು ಫೈಂಡ್ ಔಟ್ ಮಾಡಬೇಕು? ಆರ್ ಒನ್ನಿನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಹೇಗೆ ಅಂತ ಅಂದರೆ ವಿ ಯೂಸ್ ವೋಲ್ಟೇಜ್ ಡಿವೈಡರ್ ರೂಲ್ನ ಯೂಸ್ ಮಾಡಿಕೊಂಡು ಫೈಂಡ್ ಮಾಡ್ತೀವಿ. ಹೇಗೆ? ವಿ ಮೈನಸ್ ಇಸ್ ಈಕ್ವಲ್ ಟು ಆರ್ ಒನ್, ನಮಗೆ ಬೇಕಾಗಿರುವಂತಹ ರೆಸಿಸ್ಟೆನ್ಸ್ ಆರ್ ಒನ್ ಬೈ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು? ಆರ್ ಒನ್ ಪ್ಲಸ್ ಆರ್ ಎಫ್. ಸೀರೀಸ್ ಅಲ್ಲಿ ಇದೆ ಆರ್ ಒನ್ ಪ್ಲಸ್ ಆರ್ ಎಫ್ ಇಂಟು ನೆಕ್ಸ್ಟ್ ಉಳಿದಿರುವಂಥದ್ದು ಯಾವುದು? ಇನ್ಪುಟ್ ಸಿಗ್ನಲ್ ನನಗೆ ಎಲ್ಲಿಂದ ಬರ್ತಾ ಇದೆ? ವಿ ನಾಟ್. ಸೊ ಏನು ಮಾಡ್ತೀನಿ? ವಿ ನಾಟ್. ನೆಕ್ಸ್ಟ್ ಇದೇನಾಯ್ತು? ಇದನ್ನ ಗೇನ್ ಅಂತ ಕರಿತಾ ಹೋಗ್ತೀವಿ, ಗೇನ್. ಸೊ ಅವಾಗಲೇ ನಾನೇನಂತ ಅಂದೆ? ಬೈ ವರ್ಚುವಲ್ ಶಾರ್ಟ್ ಕಾನ್ಸೆಪ್ಟ್. ಹಳೇದೇನು? ವರ್ಚುವಲ್ ಗ್ರೌಂಡ್ ಕಾನ್ಸೆಪ್ಟ್. ಇದು ವರ್ಚುವಲ್ ಶಾರ್ಟ್ ಕಾನ್ಸೆಪ್ಟ್ ಅಲ್ಲಿ ಏನು ಬರುತ್ತೆ? ಬೈ ವರ್ಚುವಲ್ ಶಾರ್ಟ್ ಕಾನ್ಸೆಪ್ಟ್ ನಾನೇನ್ ಮಾಡ್ತೀನಿ ಅಂತಂದ್ರೆ ವಿ ಪ್ಲಸ್ ಇಸ್ ಈಕ್ವಲ್ ಟು ವಿ ಮೈನಸ್. ಹಳೇದೇನು ಬರ್ದಿದೆ? ವಿ ಮೈನಸ್ ಇಸ್ ಈಕ್ವಲ್ ಟು ವಿ ಪ್ಲಸ್ ಅಂತ ಬರ್ದಿದೆ. ಇವಾಗೇನು? ವಿ ಪ್ಲಸ್ ಇಸ್ ಈಕ್ವಲ್ ಟು ವಿ ಮೈನಸ್ ಅಂತ ಬರೀತೀನಿ. ಸೊ ನೆಕ್ಸ್ಟ್ ವಿ ಪ್ಲಸ್ಸಿನ ವ್ಯಾಲ್ಯೂ ಏನಾಗುತ್ತೆ? ಇಲ್ಲಿ ವಿ ಮೈನಸ್ ವ್ಯಾಲ್ಯೂ ಏನಾಯಿತು? ವಿ ಮೈನಸ್ ಇಸ್ ಈಕ್ವಲ್ ಟು ವಿ ಪ್ಲಸ್. ಸೊ ಏನಾಯಿತು? ಆರ್ ಒನ್ ಬೈ ಆರ್ ಒನ್ ಪ್ಲಸ್ ಆರ್ ಎಫ್, ಸೇಮ್ ವ್ಯಾಲ್ಯೂ ಇಂಟು ವಿ ನಾಟ್ ಆಯಿತು. ಸೊ ಇವಾಗ ಏನು ಬೇಕು ನನಗೆ? ವಿ ನಾಟ್ ಅಂದರೆ ಔಟ್ಪುಟ್ ವೋಲ್ಟೇಜ್ ಬೇಕು. ಸೊ ಅದನ್ನು ಚೇಂಜ್ ಮಾಡ್ತಾ ಹೋಗ್ತೀನಿ. ವಿ ನಾಟ್ ಈಸ್ ಈಕ್ವಲ್ ಟು ಆರ್ ಒನ್ ಬೈ ಆರ್ ಒನ್ ಪ್ಲಸ್ ಆರ್ ಎಫ್. ಸೊ ಈ ವಿ ಪ್ಲಸ್ ಏನಿದೆ ನೋಡಿ, ಆ ವಿ ಪ್ಲಸ್ಸಿನ ವ್ಯಾಲ್ಯೂ ಏನು? ವಿ ಪ್ಲಸ್ ಅಂತ ಅಂದರೆ ನಾವು ಇನ್ವರ್ಟಿಂಗ್ ಟರ್ಮಿನಲ್ ಇಂದ ನಾನು ಇನ್ಪುಟ್ ಕೊಡ್ತಾ ಇರೋದು. ಸೊ ವಿ ಪ್ಲಸ್ ಏನಾಯಿತು? ವಿ ಇನ್ನಿನ ವ್ಯಾಲ್ಯೂ ಏನಾಗುತ್ತೆ? ಈ ವಿ ಪ್ಲಸ್ ಮುಖಾಂತರ ಫ್ಲೋ ಆಗುತ್ತೆ. ಸೊ ಏನು ಬರಿಬೋದು? ಇಂಟು ವಿ ಇನ್ ಅಂತ ಬರಿಬೋದು.
ಸೊ ಇಂಟು ವಿ. ಸೊ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡೋದಾದರೆ 1 ಪ್ಲಸ್ RF ಬೈ R1 ಇಂಟು ವಿ ಇನ್. ಸೊ ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರಿನ ಔಟ್ಪುಟ್ ವೋಲ್ಟೇಜ್ ಏನು 1 ಪ್ಲಸ್ RF ಬೈ R1 ಇಂಟು ವಿ ಇನ್. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.